ಪಾಯ್ಸನ್ ಆಗಿತ್ತು ಅಂತ ಹೇಳಿ ಹೇಗೋ ಮ್ಯಾನೇಜ್ ಮಾಡ್ತೀನಿ. ಆಮೇಲೆ ಬೇಕಾದ್ರೆ ಟ್ರೀಟ್ಮೆಂಟ್ ತಗೋತೀನಿ. ಈಗ ನಾನು ಮನೆಗೆ ಹೋದ್ರೆ ಮನೇಲಿ ಎಲ್ಲರೂ ಖುಷಿ ಪಡ್ತಾರೆ. ಆಗ ಯಾರು ಕ್ರಾಸ್ ಕ್ವಶನ್ಸ್ ಮಾಡೋದಿಲ್ಲ. ಅಶು, ನನಗೇನೋ ಬೇಡ ಅನ್ಸುತ್ತೆ. ರಾಗಿಣಿ, ಅಶೋಕ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಕಣೆ. ಎಲ್ರ ಮುಂದೆ ನೀನು ಉತ್ತರ ಕೊಡೋ ಹಾಗಾಗಬಾರ್ದು. ಅಮ್ಮ, ಈ ಟೈಮಲ್ಲಿ ಅಶುನ ಹೊರಗಡೆ ಕರ್ಕೊಂಡು ಹೋಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಇಲ್ಲ, ಹಾಗೆಲ್ಲ ಆಗ್ಬಾರ್ದಮ್ಮ. ನನ್ಗೇನು ಆಗಲ್ಲ. ಓಕೆ ನಾವು ಏನಿದು? ಇಂಜೆಕ್ಷನ್ ಸರ್. ಈಗ ಇದನ್ನ ಕೊಡ್ಲೇಬೇಕಾ? ಹೌದು ಸರ್, ಆಂಟಿಬಯೋಟಿಕ್ ತಗೊಳ್ಳೇಬೇಕು. ಇಂಜೆಕ್ಷನ್ ಎಲ್ಲ ಏನು ಬೇಡ. ಹಾಗೆಲ್ಲ ಹೇಳಬಾರ್ದು ಸರ್, ಡಾಕ್ಟರ್ ಹೇಳಿದ್ದಾರೆ. ಇನ್ನು 2 hours ರೆಸ್ಟ್ ಮಾಡಿ, ಡಾಕ್ಟರ್ ಬಂದು ನೋಡ್ತಾರೆ. ನೀವು ಸ್ವಲ್ಪ ಹೊರಗೆ ಇರಿ, ಅವ್ರು ರೆಸ್ಟ್ ಮಾಡಲಿ. ಅಕ್ಕ, ನನ್ನ ಮಾತನ್ನು ನಂಬ್ತೀಯ ಅಲ್ವಾ ನೀನು? ಅಶೋಕ್ ಅಣ್ಣ ಹಾಸ್ಪಿಟ್ಲಲ್ಲೇ ಇದ್ದ. ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ವೀಲ್ ಚೇರಿಂದ ಮಿಸ್ ಆಗೋದ. ನನಗೆ ಪ್ರೂವ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ ಅಕ್ಕ. ಆದರೆ ನನಗೆ ಸ್ಟ್ರಾಂಗ್ ಆಗಿ ಅನಿಸ್ತಿದೆ ಅಶೋಕ್ ಅಣ್ಣ ಅಲ್ಲೇ ಇದ್ದಾನೆ, 100%. ವೇದ, ನೀನು ಅಶೋಕ್ನ ನೋಡಿರೋದಕ್ಕೆ ಒಂದು ಸಣ್ಣ ಸಾಕ್ಷಿ ಸಿಕ್ಕಿದ್ರೂ ಸಾಕು. ನಾವು ಅದ್ರ ಹಿಂದೆ ಬೀಳ್ಬೋದಾಗಿತ್ತು. ಆಯಿತು, ಸರಿ, ನೀನು ಅಶೋಕ್ನ ನೋಡಿದ್ಯಾ ಅಂತಾನೆ ಅನ್ಕೊಳ್ಳೋಣ. ಮುಂದೆ ಏನು ಮಾಡೋದೀಗ? ವೇದ, ಒಂದ್ಸಲ ನೆನಪು ಮಾಡ್ಕೊ. ವೀಲ್ ಚೇರ್ ಮೇಲೆ ಅಶೋಕ್ ಎಚ್ಚರವಾಗಿದ್ನಾ ಇಲ್ಲ ಮಲ್ಕೊಂಡಿದ್ನಾ? ಅಣ್ಣ ಮಲಗಿದ್ದ. ಅಂದರೆ ಅವನಿಗೆ ಎಚ್ಚರ ಇರಲಿಲ್ಲ ಅಂತ ಆಯಿತು. ಏನಾದರೂ ಎಮರ್ಜೆನ್ಸಿ ಥರ ಕಾಣಿಸ್ತಾ ಇತ್ತಾ? ಹಾಂ, ಅಣ್ಣನ ಹಣೆಗೆ ಸಣ್ಣ ಬ್ಯಾಂಡೇಜ್ ಹಾಕಿದ್ರು. ಹಾಗಾದರೆ ಆಕ್ಸಿಡೆಂಟ್ ಆಗಿದೆ ಅಂತ ಕಾಣಿಸುತ್ತೆ. ಇರ್ಬೋದು. ಅಣ್ಣನ ಯಾರೋ ಕರ್ಕೊಂಬಂದು ಸೇರಿಸಿರ್ಬೇಕು ಅನ್ಸುತ್ತೆ. ಯಾರು ಸೇರಿಸಿರ್ತಾರೆ? ಅಲ್ಲ, ನೀನು ಹಿಂದೆ ತಿರುಗಿ ನೋಡೋಷ್ಟರಲ್ಲಿ ವೀಲ್ ಚೇರ್ ಮೂವ್ ಆಗಿದೆ ಅಂದರೆ ನೀನಿರೋದನ್ನ ಯಾರೋ ನೋಡಿರ್ಬೋದು. ನಿನ್ನ ಕಣ್ಣಿಗೆ ಅಶೋಕ್ ಬೀಳೋದು ಅವ್ರಿಗೆ ಬೇಡವಾಗಿರ್ಬೋದು. ಇರ್ಬೋದಕ್ಕ. ನೀನು ಇಷ್ಟೆಲ್ಲ ಹೇಳ್ತಿದ್ಯಾ ಅಂದರೆ ಅಣ್ಣ ಏನೋ ಅಪಾಯದಲ್ಲಿರ್ಬೋದು ಅನ್ಸುತ್ತೆ. ಈಗೇನು ಮಾಡೋದು? ಹಾಸ್ಪಿಟಲ್ಗೆ ಹೋಗಿ ನೋಡ್ಕೊಂಡು ಬನ್ನಿ. ಅದಕ್ಕೆ ಹೌದು ವೇದ, ನೀನು ಇಷ್ಟೆಲ್ಲ ಹೇಳ್ತಿದ್ಯಾ ಅಂದರೆ ನಿನ್ನ ಅಬ್ಸರ್ವೇಷನ್ ಕರೆಕ್ಟಾಗಿದೆ. ನನಗೂ ಯಾಕೋ ಅಶೋಕು ಹಾಸ್ಪಿಟ್ಲಲ್ಲೇ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅವ್ರ ಹೆಸರಲ್ಲಿ ರಿಜಿಸ್ಟರ್ ಆಗಿಲ್ಲ ಅಂದ ಮಾತ್ರಕ್ಕೆ ನಾವು ಸುಮ್ಮನೆ ಇರೋದು ಬೇಡ. ಬೇರೆ ಹೆಸರಲ್ಲೂ ರಿಜಿಸ್ಟರ್ ಆಗಿರ್ಬೋದಲ್ವಾ? ಅಶೋಕ್ ಅವ್ರು ಬೇರೆ ಯಾರಿಗೋ ಸಿಕ್ಕು ಅವ್ರಿಗೆ ಇವ್ರ ಹೆಸರು ಗೊತ್ತಿಲ್ಲದೆ ಹಾಗೂ ಆಗಿರ್ಬೋದು. ಅಥವಾ ಅದರಿಂದ ಬೇರೆ ಏನೋ ಕೆಟ್ಟ ಉದ್ದೇಶನೂ ಇರ್ಬೋದು. ಪ್ಲೀಸ್ ಹೋಗಿ ಹಾಸ್ಪಿಟ್ಲಿಗೆ ನೋಡ್ಕೊಂಡು ಬರ್ತೀರಾ? ಅಷ್ಟು ದೊಡ್ಡ ಹಾಸ್ಪಿಟ್ಲಲ್ಲಿ ಹೇಗಂತ ಹುಡ್ಕೋದಾರ್ತಿ? ಹೋಗೋಣ ಅಕ್ಕ, ಅಶೋಕ್ ಅಣ್ಣ ಸಿಕ್ಕೇ ಸಿಗ್ತಾನೆ, ಹುಡ್ಕೋಣ. ಸರಿ, ಬಾ ಹೋಗೋಣ. ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ತಿದ್ದಾಗೆ ಪ್ಲೀಸ್ ನನಗೊಂದು ಫೋನ್ ಮಾಡಿ. ಆಯ್ತದಕ್ಕೆ, ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾವು ಹೋಗಿ ನೋಡ್ಕೊಂಡು ಬರ್ತೀವಿ. ಡಾಕ್ಟರ್ ಕರೀತಾ ಇದ್ದಾರೆ. ಏನ್ ವಿಷಯ ಗೊತ್ತಿಲ್ಲ ಮೇಡಮ್. ಸರಿ, ಡಾಕ್ಟರ್ ಎಲ್ಲಿದ್ದಾರೆ? ಚೇಂಬರಲ್ಲಿದ್ದಾರೆ. ಬಂದೆ ಅಮ್ಮ, ಬರ್ತೀನಿ. ಸರಿ, ಬೇಗ ಬಂದ್ಬಿಡು. ಯಾಕಪ್ಪ ಹಾಗೆ ನೋಡ್ತಿದ್ದೀಯಾ? ಏನಾಯ್ತು?
ಡಾಕ್ಟರ್, ಹೇಳಿ ಮೇಡಮ್. ಅದು ನನ್ನ ಬರಕ್ಕೆ ಹೇಳಿದ್ರಂತೆ, ಏನು ವಿಷಯ? ನಾನು ಬರೋಕ್ಕೆ ಹೇಳಿದ್ನಾ? ಇಲ್ವಲ್ಲ. ಗೊತ್ತಿಲ್ಲ ಮೇಡಮ್, ಸಾಮಾನ್ಯವಾಗಿ ಪೇಷಂಟ್ ಕಡೆಯವ್ರು ಬಂದು ರಿಜಿಸ್ಟರ್ ಮಾಡ್ತಾರೆ. ನಾವು ನೋಡೋಕೆ ಹೋಗೋದಿಲ್ಲ ಮೇಡಮ್ ಪೇಷಂಟ್ನ. ಓ ಗಾಡ್, ಇವ್ರಿಗೆ ಡೌಟ್ ಬಂದಿದೆ ಅನ್ಸುತ್ತೆ. ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಇಬ್ರು ಒಟ್ಟಿಗೆ ಬಂದಿದ್ದಾರೆ. ನೋ, ಇಲ್ಲ, ಯಾವುದೇ ಕಾರಣಕ್ಕೂ ಅಶು ಇವ್ರ ಕಣ್ಣು ಕಾಣಿಸ್ಕೋಬಾರ್ದು. ಅಕ್ಕ, ಅಣ್ಣ ಇಲ್ಲೇ ಇರ್ತಾನೆ ಕಣೆ, ಪ್ಲೀಸ್ ಹುಡ್ಕಣ. ಸರಿ ಬಾ. ಏನಾಯ್ತು?
ಅಶೋಕ್ 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 ಏನಾಯ್ತು? ಅಮ್ಮ ಅಮ್ಮ ಕತ್ತೆಲ್ಲ ಕೆಂಪಾಗಿದಮ್ಮ, ಏನಾಯ್ತಮ್ಮ? ಸಿಸ್ಟರ್ ಸಿಸ್ಟರ್ ಅಶೋಕ್ ಏನಾಯ್ತು? ಸಿಸ್ಟರ್ ಕತ್ತೆಲ್ಲ ಕೆಂಪಾಗಿದೆ ನೋಡಿ, ಏನಾಯ್ತು ಅಂತ ಚೆಕ್ ಮಾಡಿ ಪ್ಲೀಸ್. ಡಾಕ್ಟರ್ 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 ಎಲ್ಲ ಕೆಂಪಾಗಿದೆಯಲ್ಲ, ಏನಾಯ್ತಿದು? ಗೊತ್ತಿಲ್ಲ ಸರ್. ಆಕ್ಸಿಜನ್ ಕನೆಕ್ಟ್ ಮಾಡಿ. ನಿಮ್ಮ ಜೊತೆ ಮಾತಾಡ್ಬೇಕು. ಅವ್ರು ಮತ್ತೆ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದಾರೆ. ಏನ್ ಹೇಳ್ತಿದ್ರ? ಅಶೋಕ್ ಹಾಗೆಲ್ಲ ಮಾಡ್ಕೊಳ್ಳೋರಲ್ಲ. ಆದರೆ ಮಾಡ್ಕೊಂಡಿದ್ದಾರೆ. ಕುತ್ತಿಗೆಗೆ ಏನೋ ಬಿಗಿದ್ಕೊಂಡು ಆತ್ಮಹತ್ಯೆಗೆ ಟ್ರೈ ಮಾಡಿದ್ದಾರೆ. ಯಾವುದಕ್ಕೂ ಅವ್ರ ಮನೆಯವ್ರನ್ನ ಕರೆಸ್ಬಿಡಿ, ಪೊಲೀಸ್ ಕಂಪ್ಲೇಂಟ್ ಕೊಡಿ, ಇಲ್ಲಾಂದರೆ ಸಮಸ್ಯೆ ಆಗುತ್ತೆ. ಅವ್ರ ಮನೆಯವ್ರು ಬರೋವರೆಗೂ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ತುಂಬ ಬೇಕಾದವರು ಅಂತೀರಾ, ನೀವು ಸಮಸ್ಯೆಗೆ ಸಿಗಾಕೋತೀರಾ. ಅವ್ರ ಮನೆಯವ್ರು ಬಂದಮೇಲೆ ಅವ್ರ ಜೊತೆ ಮಾತಾಡಿ ಕೌನ್ಸಿಲಿಂಗ್ ಅರೇಂಜ್ ಮಾಡ್ತೀನಿ. ಏನಾಯ್ತು ರಾಗಿಣಿ? ಡಾಕ್ಟರ್ ಏನಂತ ಹೇಳಿದ್ರು? ಅಶೋಕ್ ನೀವು ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ಕೊಂಡಿದ್ರಂತೆ. ನೋ, ನಿನಗೆ ಪ್ರಜ್ಞೆನೇ ಇರಲಿಲ್ಲ ಅಶೋಕ್. ಬದುಕೋದೆ ಡೌಟ್ ಅನ್ನೋ ಥರ ಆಗೋಗಿತ್ತು. ರಾಗಿಣಿ, ನಾನು ಯಾಕೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡಲಿ? ನೋ, ಸುಳ್ಳು ಸುಳ್ಳು ಹೇಳ್ತಿದ್ದೀರಾ. ನನಗೆ ಉಸಿರು ಬಿಗಿ ಹಿಡ್ದಂಗಾಯ್ತು. ಅದಾದ್ಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ನೋಡಿ, ನಿಮ್ ಕತ್ತೆ ಎಷ್ಟು ಕೆಂಪಾಗಿದೆ ಅಂತ ನೀವೇ ನೋಡ್ಕೊಳ್ಳಿ. ಇದೆಲ್ಲ ಹೇಗಾಯ್ತು? ಅಲ್ಲ ಅಶು, ನಿಮಗೆ ಗೊತ್ತಿಲ್ಲ ಅಂದ್ರೆ ನಮ್ಗೆ ಹೇಗೆ ಗೊತ್ತಾಗಕ್ ಸಾಧ್ಯ? ಒಂದ್ರ ಮೇಲೆ ಒಂದು ಸಮಸ್ಯೆ ಶುರು ಆಗ್ತಾನೆ ಇದೆ. ಹಾಸ್ಪಿಟಲ್ಗೆ ತಂಗಿ ವೇದ ಭವಾನಿ ಬಂದಿದ್ದ. ಎಕ್ಸ್ಕ್ಯೂಸ್ ಮೀ ಸರ್, ಇವ್ರನ್ನೆಲ್ಲರೂ ನೋಡಿದ್ದೀರಾ?
ಇದೇ ಹಾಸ್ಪಿಟಲ್ ಅಡ್ಮಿಟ್ ಆಗಿರೋದು. ಇವರಾ? ಹೌದು, ಇವರೇ. ಇವ್ರನ್ನ ನೋಡಿದ್ದೀರಾ? ಇದನ್ನ ತಗೊಂಡು ಸುಮ್ಮನೆ ಇರಿ, ಆಮೇಲೆ ವಾರ್ಡ್ ಶಿಫ್ಟ್ ಮಾಡಿದ್ರಾಯ್ತು. ನೋಡಿ, ಈ ವಿಷಯನ ಯಾರಿಗೂ ಹೇಳ್ಬಾರ್ದು, ಗೊತ್ತಾಯ್ತಾ? ಇಲ್ಲ ಮೇಡಮ್, ನಾನು ನೋಡಿಲ್ಲ. ನಿಮ್ಮ ಫೋಟೋ ತೋರಿಸಿ ಇಡೀ ಹಾಸ್ಪಿಟಲ್ನೇ ಹುಡುಕ್ತಿದ್ದಾರೆ. ಅವ್ರಿಗೆ ಮೋಸ್ಟ್ಲಿ ನೀವು ಇಲ್ಲೇ ಇದ್ದೀರಾ ಅಂತ ಡೌಟ್ ಬಂದಿದೆ ಅನ್ಸುತ್ತೆ. ನಾನು ಇಲ್ಲಿರೋದು ಗೊತ್ತಾದ್ರೂ ಪರವಾಗಿಲ್ಲ, ಆದ್ರೆ ನೀನಿದೆಯಾ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ಮೊದಲು ಹೋಗಿ ಅವ್ರು ಎಲ್ಲಿದ್ದಾರೆ ಅಂತ ನೋಡಿ ಹೇಳು. ಹೇಗಾದ್ರೂ ಮಾಡಿ ನೀನು ತಪ್ಪಿಸ್ಕೊಂಡ್ಬಿಡ್ತೀನಿ. ಅಲ್ಲ ಅಶು, ನೀನು ಈ ಪರಿಸ್ಥಿತಿಲಿ ಡಾಕ್ಟ್ರು ಹೊರಗೆ ಹೋಗಕ್ಕೆ ಬಿಡ್ಬೇಕಲ್ಲ. ನಾನು ಇಲ್ಲಿದ್ರು ಅಪಾಯ ತಪ್ಪಿದ್ದಲ್ಲ. ನನಗೆ ಗೊತ್ತಿದ್ದಾಗೆ ಏನೇನೋ ನಡೀತಾ ಇದೆ. ಮೊದಲು ಹೋಗಿ ಅವ್ರು ಎಲ್ಲಿದ್ದಾರೆ ಅಂತ ನೋಡು, ಹೋಗು. ಜೀವನ ಇಷ್ಟೊಂದು ಪ್ರಶ್ನಾರ್ಥಕ ಮಾಡಬೇಡಿ. ಏನ್ ನಡೀತಾ ಇದೆ ಅಂತ ಗೊತ್ತಾಗದೇ ಇರೋಷ್ಟು ಗೊಂದಲದಲ್ಲಿಡಬೇಡಿ. ಕಣ್ಣನ್ನ ಕಟ್ಟಿ ಕಾಡಲ್ಲಿ ಬಿಡಬೇಡಿ ರಾಯ್ರೆ. ಕಲ್ಲು ಮುಳ್ಳುಗಳು ತುಂಬಾ ಇದಾವೆ. ಅಶೋಕ್ ಇಲ್ಲ ಅಂದ್ರೆ ನನ್ನ ಕಣ್ಣಿದ್ದು ಕುರುಡಿ ಆಗೋಗ್ತೀನಿ. ಅವ್ರು ನನ್ನನ್ನು ಹೊಡಿಲಿ, ಬಡಿಲಿ, ಬೈಲಿ, ಅವ್ರು ಎಲ್ಲೇ ಇದ್ರೂ ಚೆನ್ನಾಗಿರ್ಲಿ. ಅವ್ರು ಸುರಕ್ಷಿತವಾಗಿ ಮನೆಗೆ ವಾಪಸ್ ಬರಲಿ. ಅಶು, ಅಶು, ಅವ್ರು ಇಲ್ಲೇ ಬರ್ತಿದ್ದಾರೆ.